ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಸ್ಪೆಷಲ್ ಹಾಯ್ ಟು ಪ್ರಣವಿ ಬೇಬಿ. ಸೊ ಪ್ರಣವಿ, ಐ ಲವ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು. ಇವತ್ತಿನ ಈ ಹೋಮ್ ಟೂರ್ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಫಸ್ಟಿಗೆ ನಾನು ವಿಡಿಯೋ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೆ ಆಗಿಂದ ಕೂಡ ಹೇಳ್ತಾ ಇದ್ರು ಎಲ್ಲರೂ, ನಿಮ್ಮ ಮನೆಯ ಹೋಮ್ ಟೂರನ್ನು ಕೊಡಿ ಅಂತ ಹೇಳಿ. ಅದಕ್ಕೆ ಕರೆಕ್ಟಾದ ಟೈಮ್ ನನಗೆ ಇಷ್ಟರವರೆಗೆ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಮನೆಯಲ್ಲಿ ಜನ ಕೂಡ ಹೆಚ್ಚಿಲ್ಲ, ಹಾಗಾಗಿ ಇವತ್ತು ಶೂಟ್ ಮಾಡಿದರೆ ಫಟಾಫಟಾಗಿ ಆಗಿ ಹೋಗ್ತದೆ ಅಂತ ಹೇಳಿ ನಾನು ಶೂಟ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ಈ ಒಂದು ನಮ್ಮ ಮನೆ ಏನಿದೆ ಇದು ತುಂಬ ಅಂದರೆ ಸುತ್ತಮುತ್ತ ತೋಟ ಎಲ್ಲ ಇದ್ದು, ಕಾಡು ತೋಟ ಎಲ್ಲ ಇದ್ದು ಮನೆ ಮಧ್ಯದಲ್ಲಿ ಇರುವಂಥದ್ದು. ಈ ಮನೆಗೆ ಈ ವರ್ಷದ ಏಪ್ರಿಲಲ್ಲಿ 34 ವರ್ಷ ಕಂಪ್ಲೀಟ್ ಆಗಿದೆ. ಇದು 35ನೇ ವರ್ಷ. ಈ ಮನೆಯನ್ನು ಕಟ್ಟಲಿಕ್ಕೆ ಮುಂಚೆ ಒಂದು ಚಿಕ್ಕ ಗುಡಿಸಲ ರೀತಿಯಲ್ಲಿ ಒಂದು ಮನೆ ಇತ್ತು. ಸೊ ಈಚೆ ಒಂದು ಶೆಡ್ ಇದೆ. ಇವಾಗ ಆ ಶೆಡ್ ಇರುವಂಥ ಜಾಗದಲ್ಲಿ ಮನೆ ಇದ್ದಂಥದ್ದು. ಅಲ್ಲಿ ಆ ಒಂದು ಗುಡಿಸಲು ಮನೆ ಏನಿತ್ತು ಅದರಲ್ಲಿ ಅವರು ಇದ್ದರು. ಆ ಟೈಮ್ನಲ್ಲಿ ಅವರಿಗೆ 9 ಜನ ಮಕ್ಕಳಿದ್ದರು. ಸೊ 9 ಜನ ಮಕ್ಕಳು ಕೂಡ ಅಲ್ಲಿಯೇ ಹುಟ್ಟಿದಂಥದ್ದು. ನನ್ನ ಹಸ್ಬೆಂಡ್ ಕೊನೆಯವರು. ಸೊ ಅವರು ಹುಟ್ಟಿ ಸ್ವಲ್ಪ ವರ್ಷದ ನಂತರ ಈ ಮನೆಯನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಒಂದು ಶೆಡ್ ಕಾಣ್ತಾ ಇದೆ ಅಲ್ಲ, ಅಲ್ಲೇ ಇದ್ದಂಥದ್ದು ಅವರ ಹಳೆ ಮನೆ. ಈ ಶೆಡ್ ಇರುವ ಜಾಗದಲ್ಲಿ ಇತ್ತು ಅಂತ ಹೇಳಿ ನಾನಂದರೆ ನೋಡಿರಲಿಲ್ಲ, ಬಟ್ ನನಗೆ ಮಾವ ಎಲ್ಲ ಹೇಳಿ ಗೊತ್ತು. ಸೊ ಇಲ್ಲಿ ಈ ಒಂದು ಮನೆ ಏನಿದೆ ಇದು ಅವರು ಅದರ ನಂತರ ಕಟ್ಟಿರುವಂಥದ್ದು. ಸೊ ಈ ಸೈಡಲ್ಲಿ ಕಾಣ್ತಾ ಇರುವಂಥದ್ದು ಇದು ಬಾತ್ರೂಮ್ ಮತ್ತು ನನ್ನ ಕೇಕ್ ರೂಮ್ ಇರುವಂಥದ್ದು. ಈಚೆ ಸೌದೆ ಒಲೆಗೆ ಬೆಂಕಿ ಮಾಡಲಿಕ್ಕೆ ಇರುವಂಥದ್ದು, ಸ್ನಾನ ಮಾಡಲಿಕ್ಕೆಲ್ಲ ನಾವು ಇದು ಅಂಡೆಗೆ ಬೆಂಕಿ ಹಾಕ್ತೇವಲ್ಲ ಅದಿರುವಂಥದ್ದು. ಸೊ ಇದು ಫ್ರಂಟಲ್ಲಿರುವಂಥದ್ದು ಮನೆ. ಸೈಡಲ್ಲಿ ಎಲ್ಲ ಈ ರೀತಿಯಲ್ಲಿ ಅತ್ತೆಯ ಗಾರ್ಡನ್ ಎಲ್ಲ ಇದೆ. ಇದೆಲ್ಲ ತುಂಬ ವರ್ಷ ಹಳೆಯ ಕ್ರೋಟನ್ ಗಿಡಗಳು. ಇಲ್ಲಿ ನಮ್ಮ ಪ್ರಾಪರ್ ಎಂಟ್ರಿ ಆಗುವಂಥದ್ದು. ಸೊ ಆ ಮೇಲಿನ ರೋಡಿಂದ ಬಂದು ಮನೆಗೆ ಬರುವಂಥದ್ದು. ಇದು ಕೂಡ ಒಳದಾರಿ, ಅಲ್ಲಿ ಸಹ ಕಾಡೇ ಇರುವಂಥದ್ದು ಮೇಲೆ. ಸೊ ಇಲ್ಲಿ ಬರುವಾಗ ಫಸ್ಟಿಗೆ ಇಲ್ಲಿ ಲೆಫ್ಟಿಗೆ ಕಾರ್ ಶೆಡ್ ಇದೆ, ರೈಟಿಗೆ ಮನೆ ಇರುವಂಥದ್ದು. ಈ ವಿಂಡೋಸಲ್ಲಿ ಏನು ಕಾಣ್ತಾ ಇದೆ ಇದು ಕಿಚನ್ನಿನ ವಿಂಡೋಸ್. ಸೊ ಇಲ್ಲಿಂದ ಮುಂದೆ ಬರ್ತಾ ಇರುವಾಗ ಇಲ್ಲಿ ಒಂದು ಚಿಕ್ಕ ಎಂಟ್ರಿ ರೀತಿಯಲ್ಲಿ ಇದೆ. ಇಲ್ಲಿಂದ ಒಳಗೆ ಬರ್ತಾ ಇರುವಾಗ ಫಸ್ಟಿಗೆ ಇಲ್ಲಿ ಚಕ್ಕೋತ ಇದೆ, ಯಾವಾಗಲೂ ಇರೋದಿಲ್ಲ, ಇವಾಗ ಸಿಯೋನ್ ತಂದು ಹಾಕಿದ್ದಾನೆ. ಇಲ್ಲಿ ನಾವು ಹೊರಗಿಂದ ಬಂದು ಚಪ್ಪಲೆಲ್ಲ ಇಲ್ಲೇ ತೆಗೆಯುವಂಥದ್ದು, ಮಣ್ಣೆಲ್ಲ ಇರ್ತದೆ ಅಲ್ಲ ಹಾಗಾಗಿ. ಸೊ ಇದು ಅವರ ಕಸಿನ್ಸ್ ಎಲ್ಲ ಮೊನ್ನೆ ಬಂದಿದ್ರು, ಆಗ 2-3 ಚಕ್ಕೋತ ತಂದಿದ್ದಾರೆ, ಹಣ್ಣಾಗದೇ ಇರುವಂಥದ್ದು ಎಳತ್ತು. ಸೊ ಅದರಲ್ಲಿ ಹೀಗೆ ಫುಟ್ಬಾಲನ್ನು ಆಟ ಆಡುವಂಥದ್ದು ಮಕ್ಕಳು. ಹಾಗೆ ಮುಂದೆ ಬರ್ತಾ ಇರುವಾಗ ಇಲ್ಲಿ ದೊಡ್ಡ ಅಂಗಳ ಇದೆ, ಅಡಿಕೆ ಎಲ್ಲ ಒಣಗಲಿಕ್ಕೆ ಹಾಕಲಿಕ್ಕೆ ಅಂತ ಹೇಳಿ. ಸೊ ಈ ಅಂಗಳಕ್ಕೆ ಸಿಮೆಂಟ್ ಆದರೂ ಸಹ ಅವರು ಸ್ವಲ್ಪನೇ ಮಾಡಿ, ಅಂದರೆ ಅವರಿಗೆ ಹಣ ಅಂದರೆ ಮನೆ ಕಟ್ಟಿ ತುಂಬ ವರ್ಷದ ನಂತರ ಸ್ವಲ್ಪ ಆಗಿನೇ ಅವರು ಜಾಯಿಂಟ್ ಮಾಡಿ ಹಾಕಿರುವಂಥದ್ದು. ಸೊ ಇಲ್ಲಿ ಮುಂದೆ ಬರ್ತಾ ಇರೋ ಹಾಗೆ ಏನಿಲ್ಲಿ ಚಕ್ಕೋತ ಇದೆ, ಇದು ಕೂಡ ಸಿಯೋನ್ನ ಕೆಲಸನೇ. ಮತ್ತು ಕಾಮನ್ ಆಗಿ ನಮ್ಮ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮನೆಯಲ್ಲಿ ನೋಡಲಿಕ್ಕೆ ಸಿಗುವಂತಹ ಗೋಣಿ ಇದೆ, ಕಾಲನ್ನು ಒರೆಸಲಿಕ್ಕೆ. ನನಗೆ ಬೇಕಾದರೆ ಇದನ್ನು ತೆಗೆದು ಫ್ಯಾನ್ಸಿ ಮ್ಯಾಟನ್ನು ಹಾಕ್ಬೋದಿತ್ತು. ಬಟ್ ನನಗೆ ಏನಿದೆ ಅಂದರೆ ಹೇಳಿ, ಟಿಪಿಕಲ್ ಮನೆಯಲ್ಲಿ ನಾವು ಯಾವ ರೀತಿಯಲ್ಲಿ ಈಗ ಅಂದರೆ ನಾನು ಯೂಶ್ವಲಿ ನಾನು ಬ್ಲಾಗೆಲ್ಲ ಮಾಡುವಾಗಲೂ ಕೂಡ ನಾನು ಇದ್ದದನ್ನು ಇದ್ದ ಹಾಗೆ ತೋರಿಸುವಂಥದ್ದು. ಸೊ ಹಾಗಾಗಿ ಅದೇ ಇರಲಿ ಅಂತ ಹೇಳಿ ಏನು ಕೂಡ ಚೇಂಜ್ ಮಾಡಲಿಲ್ಲ ನಾನು. ಸೊ ಇಲ್ಲಿ ಅಗೈನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಮ್ಯಾಟ್ ಇದೆ, ಟರ್ಕಿ ಟವಲ್ ಏನಿದೆ ಅದನ್ನು ಕಟ್ ಮಾಡಿ ಹಾಕಿರುವಂಥದ್ದು. ಸೊ ಇಲ್ಲಿ ಈ ವೈಟ್ ಏನು ಅಂತ ನೀವು ಕೇಳ್ಬೋದು, ಅದಕ್ಕೆ ತೋರಿಸ್ತಾ ಇದ್ದೇನೆ. ಈ ರೀತಿಯಲ್ಲಿ ಪುಡಿ ಬೀಳ್ತದೆ ಅಲ್ವಾ, ನಾನು ಮೊನ್ನೆ ವ್ಲಾಗಲ್ಲಿ ಕೂಡ ತೋರಿಸಿದ್ದೆ. ಸ್ವಲ್ಪ ಹಳೆ ಮನೆ ಆಗಿರೋದ್ರಿಂದ ಈ ರೀತಿ ಈ ಬಾಗಿಲು ಏನಿದೆ ಇದು ಚೇಂಜ್ ಮಾಡಿದ್ದಾರೆ. ಮೊದಲೆಲ್ಲ ಹೀಗೆ ಡಬ್ಬಲ್ ಸೈಡಲ್ಲಿ ಓಪನ್ ಆಗುವಂಥ, ಅಂದರೆ ಮಧ್ಯದಲ್ಲಿ ಬೋಲ್ಟ್ ಇದ್ದು 2 ಸೈಡಿಂದ ಓಪನ್ ಮಾಡುವಂಥ ಬಾಗಿಲು ಇರ್ತದಲ್ಲ ಅದಿದ್ದಂಥದ್ದು. ಸೊ ಇಲ್ಲಿ ಡೇಟ್ ನೋಡ್ಬೋದು ನೀವು, 1/4/1990 ಅಂತ ಹೇಳಿ ಇಲ್ಲಿ ಸ್ಟೆಪ್ಸಲ್ಲಿ ಹಾಕಿದ್ದಾರೆ. ಸೊ ಇದು 1990ರಲ್ಲಿ ಈ ಮಗು ಅಲ್ಲ, ಈ ಒಂದು ಮನೆ ಏನಿದೆ ಅದು 1990ರಲ್ಲಿ ಕಟ್ಟಿರುವಂಥದ್ದು ಅಂತ ಹೇಳಿ ಇದು ಪ್ರೂಫ್ ಇರುವಂಥದ್ದು. ಸೊ ಈ ಒಂದು ಫಸ್ಟ್ ಮೇನ್ ಡೋರ್ ಇರುವಂಥದ್ದು. ಇದು ಚಿಕ್ಕ ಮನೆ, ಅಷ್ಟೊಂದು ದೊಡ್ಡ ಮನೆ ಏನೂ ಅಲ್ಲ, ಆದರೆ ಪರವಾಗಿಲ್ಲ, ನಮಗೆ ಸಫಿಷಿಯೆಂಟ್ ಇದೆ. ನಮಗೆ ಇನ್ನು ಇಲ್ಲಿ 9 ಜನ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಹೇಳಿದರೆ ತುಂಬಾ ಸಫಿಷಿಯೆಂಟ್ ಆಗಿರುವಂಥದ್ದು. ಈಗಲಾದರೂ ಕೂಡ 9 ಜನ ಮಕ್ಕಳು, ಅವರ ಹಸ್ಬೆಂಡ್ ಎಲ್ಲರೂ ಕೂಡ ಬಂದರು ಸಫಿಷಿಯೆಂಟ್ ಆಗಿಯೇ ಇದೆ. ನಮಗೆ ಇಲ್ಲಿ ಕೂಡ ಇಕ್ಕಟ್ಟಂತ ಹೇಳಿ ಅನಿಸೋದಿಲ್ಲ. ಸೊ ಇಲ್ಲಿ ಎಂಟರ್ ಆಗ್ತಾ ಇರೋ ಹಾಗೆಯೇ ಇದು ಫಸ್ಟ್ ರೂಮ್, ಹಾಲ್ ಅಂತ ಹೇಳ್ಬೋದು. ಆಚೆ ಕನ್ನಡದಲ್ಲಿ ಹೇಳೋದಾದರೆ ಚಾವಡಿ ಅಂತ ಹೇಳ್ತಾರಲ್ಲ ಅದು ಫಸ್ಟ್ ಹಾಲ್ ಇದು. ಇಲ್ಲಿ
ಸಿಟ್ಟಿಂಗ್ ಏರಿಯಾ ಇರುವಂಥದ್ದು. ನಾವು ಟಿ ವಿ ಎಲ್ಲ ನೋಡಲಿಕ್ಕೆ ಯೂಶ್ವಲಿ ಮಕ್ಕಳನ್ನು ನೀವು ನೋಡಿರ್ಬೋದು, ನಾನು ವಿಡಿಯೋ ಎಲ್ಲ ಮಾಡುವ ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಒಂದು ಐಡಿಯಾ ಇರ್ಬೋದು ಮನೆ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಸೊ ಇಲ್ಲಿ ಹೀಗೆ ಸೋಫಾ, ಆದ ನಂತರ ಇಲ್ಲಿ ಬೇಬಿಯ ಫೀಡಿಂಗ್ ಚೇರ್, ಇದು ರೀಸೆಂಟ್ಲಿ ಪರ್ಚೇಸ್ ಮಾಡಿರುವಂಥದ್ದು ಫೀಡಿಂಗ್ ಚೇರ್, ಇನ್ವರ್ಟರ್ ಅಂಥದ್ದೆಲ್ಲ ಇದೆ. ಇಲ್ಲಿ ಒಂದು ಟಿ ವಿ ಸ್ಟ್ಯಾಂಡ್ ಇದೆ, ಮತ್ತು ಇಲ್ಲಿ ಕೆಲವೊಂದು ಮದುವೆಗೆ ಸಿಕ್ಕಿದಂತಹ ಗಿಫ್ಟ್ಸ್, ಮತ್ತು ಮೇಲೆ ಎಲ್ಲ ಸಾಫ್ಟ್ ಟಾಯ್ಸ್, ಮೆಡಲ್ಸ್, ಶೀಲ್ಡ್ಸ್ ಅಂಥದ್ದನ್ನೆಲ್ಲ ಇಟ್ಟಿರುವಂತಹ ಶೋಕೇಸ್ ಇದೆ. ಈ ಫ್ಯಾಮಿಲಿ ಫೋಟೋ ಏನಿದೆ ಇದು ನಮ್ಮ ಮದುವೆ ದಿನ ತೆಗೆದಿರುವಂತಹ ಫ್ಯಾಮಿಲಿ ಫೋಟೋ. ಮತ್ತು ಇದು ಕೆಳಗಿದ್ದು ಸಹ ಮದುವೆ ಟೈಮಲ್ಲಿ ಮಾಡಿಸಿರುವಂತಹ ಒಂದು ಫೋಟೋ ಫ್ರೇಮ್. ಇವತ್ತು ಮಧ್ಯಾಹ್ನ ನಂತರ ನಮಗೆ ಹಾಸ್ಪಿಟಲಿಗೆ ಹೋಗಲಿಕ್ಕಿದೆ, ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ತೆಗೆದೇ ಹೋಗುವ ಅಂತ ಹೇಳಿ ನಾನು ಫಟಾಫಟಾಗಿ ಈ ಒಂದು ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಈ ಒಂದು ಕಬಡಲ್ಲಿ ಏನಿದೆ ಇದು ಫುಲ್ ಈಗ ಸಿಯೋನ್ ಐಟಮ್ ಇರುವಂಥದ್ದು. ಮತ್ತು ಮೇಲಿನ ಡ್ರಾವರ್ಸಲ್ಲಿ ಎಲ್ಲ ಸ್ವಲ್ಪ ಎಲ್ಲ ಕ್ಯಾಪ್ಸ್, ನೇಲ್ ಕಟರ್, ಮತ್ತು ವೆಡ್ಡಿಂಗ್ ಇನ್ವಿಟೇಷನ್ಸ್, ಕರೆಂಟ್ ಬಿಲ್ ಅಂಥದ್ದೇ ಇರುವಂಥದ್ದು. ಸೊ ಇಲ್ಲಿಂದ ಹೊರಗೆ ಬರ್ತಾ ಇರುವ ಹಾಗೆಯೇ ಮಕ್ಕಳನ್ನು ಯಾವಾಗಲೂ ಇಲ್ಲೇ ಮಲಗಿಸುವಂಥದ್ದು, ಮತ್ತು ನೈಟ್ ನಾವು ಕೂಡ ಇಲ್ಲೇ ಮಲಗುವಂಥದ್ದು. ಈ ಸಿಯೋನೆಲ್ಲ ಕೂತ್ಕೊಂಡಿದ್ದಾರಲ್ಲ, ಇಲ್ಲಿಯೇ ಚಾಪೆ ಹಾಕಿ ಮಲಗುವಂಥದ್ದು. ಯಾಕೆಂದರೆ ಈಗ ರೂಮಲ್ಲಿ ಬೆಡ್ ಮೇಲೆ ಮಲಗಲಿಕ್ಕೆ ತುಂಬ ಸೆಕೆ ಇರೋದ್ರಿಂದ ಇಲ್ಲೇ ಮಲಗುವಂಥದ್ದು. ಸೊ ಇಲ್ಲಿಂದ ಮುಂದೆ ಬರ್ತಾ ಇರುವ ಹಾಗೆಯೇ ಇವತ್ತು ಕರೆಂಟ್ ಇಲ್ಲ, ಹಾಗಾಗಿ ನಾನು ಒಂದು ಕಡೆ ಲೈಟನ್ನು ಆನ್ ಮಾಡಿ ಇನ್ನೊಂದು ಕಡೆ ಆಫ್ ಮಾಡ್ತಾ ಇದ್ದೇನೆ. ಇನ್ವರ್ಟರ್ ಮಾತ್ರ ಇರುವಂಥದ್ದು. ಸೊ ಇಲ್ಲಿಂದ ಮುಂದೆ ಬರ್ತಾ ಇರುವ ಹಾಗೆ ಇಲ್ಲಿ ನಿಮಗೆ ಟೈಲ್ಸ್ ಕಾಣ್ಬೋದು ನೆಲದಲ್ಲಿ. ಈ ಒಂದು ಟೈಲ್ಸ್ ಮತ್ತು ಈ ಒಂದು ವುಡನ್ ಬೀಮ್ ಏನಿದೆ ಇದು ಆಲ್ಟರ್ ಮಾಡಿರುವಂಥದ್ದು ಮನೆಯನ್ನು. ಮೊದಲಿಗೆ ಇಲ್ಲಿ ಗೋಡೆ ಇತ್ತು. ಸೊ ಇದು ಈ ಟೇಬಲ್ ಜಾಗ ಮತ್ತು ಹಿಂದಿ ಜಾಗ ಎರಡು ರೂಮ್ ಆಗಿತ್ತು. ಅದನ್ನು ಅವರು ಒಂದೇ ಮಾಡಿ ದೊಡ್ಡ ಹಾಲನ್ನಾಗಿ ಮಾಡಿರುವಂಥದ್ದು. ಇದೆಲ್ಲ ನನ್ನ ಮದುವೆಗಿಂತ ಮುಂಚೆನೇ ಮಾಡಿರುವಂಥ ಕೆಲಸಗಳು. ಇದು ಲೆಫ್ಟಲ್ಲಿ ಬರುವಾಗ ಸಿಗುವಂಥ ನಮ್ಮ ಬೆಡ್ರೂಮ್. ಇದರ ಒಂದು ಫುಲ್ ಬೆಡ್ರೂಮ್ ಟೂರನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ನೋಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ನೋಡ್ಬೋದು. ಅಲ್ಲಿ ನಿಮಗೆ ಡೀಟೇಲ್ಡ್ ವಿಡಿಯೋ ಸಿಗ್ತದೆ. ನಾನೀಗ ಯಾವುದನ್ನು ಕೂಡ ತುಂಬ ಡೀಟೇಲ್ಡಾಗಿ ತೋರಿಸ್ತಾ ಇಲ್ಲ. ಇಲ್ಲಿ ಡಬಲ್ ಬೆಡ್ ಇದೆ, ಬಟ್ ನಾವಿಲ್ಲಿ ಮಲಗೋದಿಲ್ಲ. ತುಂಬ ಸೆಕೆ ಮತ್ತು ಇಕ್ಕಟ್ಟಾಗ್ತದೆ ಅಂತ ಹೇಳಿ ಇಲ್ಲಿ ಮಲಗೋದಿಲ್ಲ, ಹೊರಗಡೆನೇ ಮಲ್ಕೊಳ್ಳುವಂಥದ್ದು. ಚಿಕ್ಕ ಮಕ್ಕಳಿದ್ದಾರಲ್ಲ ಹಾಗಾಗಿ. ಸೊ ಈ ಲೆಫ್ಟಲ್ಲಿ ಕಾಣ್ತಾ ಇರುವಂಥದ್ದು ನನ್ನ ಮಾವನ ರೂಮ್, ಮತ್ತು ಈಚೆ ಇರುವಂಥದ್ದು ರೈಟ್ ಸೈಡಲ್ಲಿರುವಂಥದ್ದು ಇನ್ನೊಂದು ಖಾಲಿ ರೂಮ್. ಒಟ್ಟಿಗೆ 4 ಬೆಡ್ರೂಮ್ ಇರುವಂತಹ ಮನೆ ಇದು. ಸೊ ಎಂಟ್ರಿ ಆಗ್ತಾ ಇರುವ ಹಾಗೆಯೇ ಲೆಫ್ಟಲ್ಲಿ ಇಲ್ಲಿ ಚೇರ್ಸ್ ಕೂಡ ಇದೆ, ಈಗ ನಾನು ತೋರಿಸಿದೆ ಅಲ್ಲ ಅದು. ಈ ರೂಮನ್ನು ನಾವು ಹಾಗೆಯೇ ಅಂದರೆ ಮಲಗಲಿಕ್ಕೆಲ್ಲ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಸ್ವಲ್ಪ ಎಲ್ಲ ಸ್ಟೋರ್ ಮಾಡಲಿಕ್ಕೆ, ಮತ್ತು ಯಾರಾದರೂ ಬಂದರೆ ಇಲ್ಲಿ ಮಲಗಲಿಕ್ಕೆ ಕೂಡ ಆಗ್ತದೆ. ಇಲ್ಲಿ ಒಂದು ಸಿಂಗಲ್ ಕಾಟ್ ಇದೆ. ಮುಂಚೆ ನಮ್ಮ ಬೆಡ್ರೂಮಲ್ಲಿದ್ದಂತಹ ಸಿಂಗಲ್ ಕಾಟನ್ನು ಇಲ್ಲಿ ಹಾಕಿ ಇಲ್ಲಿದ್ದಂಥ ಡಬಲ್ ಬೆಡ್ಡನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ದು ನಾನು ಪ್ರೆಗ್ನೆಂಟ್ ಇರುವಾಗ. ನನ್ನ ರೆಗ್ಯುಲರ್ ವೀಡಿಯೋಸ್ ನೋಡುವವರಿಗೆ ಗೊತ್ತಿರ್ಬೋದು. ಇದನ್ನು ನಾನೀಗ ಜಸ್ಟ್ ಸ್ಟೋರೇಜ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಮಗುವಿನ ಸ್ಟ್ರೋಲರ್ ಮತ್ತು ಸಿಯೋನ್ನ ಸ್ಕೂಲ್ ಬ್ಯಾಗ್ ಈಗ ಹೊಸತ್ತು ತಗೊಂಡಿರುವಂಥದ್ದು. ಈ ಟಬ್ ಏನಿದೆ ಇದರಲ್ಲಿ ಸಿಯೋನ್ನ ಬಟ್ಟೆ ಎಲ್ಲ ಇರುವಂಥದ್ದು. ಈ ಗೋಡ್ರೇಜಲ್ಲಿ ಸ್ವಲ್ಪ ಎಲ್ಲ ಬೆಡ್ಶೀಟ್ಸ್ ಎಲ್ಲ ಇದೆ, ಮತ್ತು ಮೇಲೆ ಅದು ಕಟ್ಟಿಟ್ಟಿರುವಂಥದ್ದು, ಅದು ಕ್ರಿಸ್ಮಸ್ ಟ್ರೀ ಮತ್ತು ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಮೇಲೆ ಅಟ್ಟ ಇದೆ, ಅದರ ಮೇಲೆ ಇಟ್ಟರೆ ಇಲ್ಲಿ ತಿಂದು ಬಿಡ್ತದೆ, ಹಾಗಾಗಿ ಇಲ್ಲಿ ಗೋಡ್ರೇಜ್ ಮೇಲೆ ಇಟ್ಟಿರುವಂಥದ್ದು. ಸೊ ಇದು ಒಂದು ಸಣ್ಣ ಸ್ಟೋರೇಜ್ ರೀತಿಯಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೇವೆ. ಹಾಗೂ ಯಾರಾದರೂ ಗೆಸ್ಟ್ ಬಂದರೆ ಇದನ್ನೇ ಕ್ಲೀನ್ ಮಾಡಿ ನಾವು ಮಲಗಲಿಕ್ಕೆ ಕೂಡ ಯೂಸ್ ಮಾಡ್ತೇವೆ. ಇಲ್ಲಿ ಒಂದು ಟೇಬಲ್ ಇದೆ. ಈ ಟೇಬಲ್ ಮೇಲೆ ಕೆಲವೊಂದು ಲೆಕ್ಕ ಬರೆಯುವಂಥ ಬುಕ್ಸ್, ಕೇಕಿದು ಲೆಕ್ಕ, ಮತ್ತು ಈಗ ಮನೆ ಕಟ್ತಾ ಇದ್ದೇವಲ್ಲ, ಸೊ ಅದರ ಲೆಕ್ಕ ಎಲ್ಲ ಬರೆಯುವ ಬುಕ್ಗಳು, ನನ್ನ ಟ್ಯಾಬ್ಲೆಟ್ಸ್ ಅಂಥದ್ದೆಲ್ಲ ಇಲ್ಲೇ ಇರುವಂಥದ್ದು. ಮತ್ತು ನೆಕ್ಸ್ಟ್ ನಮ್ಮ ಮೇನ್ ಮನೆಗೆ ಎಂಟರ್ ಆಗ್ತಾ ಇರುವ ಹಾಗೆಯೇ ಫ್ರಂಟಲ್ಲಿ ನಮಗೆ ಕಾಣುವಂಥದ್ದು ಆಲ್ಟರ್. ಇದು ಕೂಡ ತುಂಬ ವರ್ಷ ಹಳೆಯ ಡಿಸೈನಲ್ಲಿರುವಂತಹ ಆಲ್ಟರ್. ಹಳೆ ಮನೆ ಇದ್ದವರಿಗೆ ಗೊತ್ತಿರ್ಬೋದು, ಆಗೆಲ್ಲ ಆಲ್ಟರ್ ಇದೇ ರೀತಿಯಲ್ಲಿ ಮಾಡ್ತಾ ಇದ್ದಂಥದ್ದು. ನೆಕ್ಸ್ಟ್ ಇಲ್ಲಿ ಬಟ್ಟೆ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೇನೆ. ಈಗ ಮಳೆ ಅಂತ ಹೇಳಿ ಮಾತ್ರ, ಇಲ್ಲಾದರೆ ಹೊರಗೆ ಇರ್ತದೆ, ಮಳೆಯಲ್ಲಿ ಒಣಗೋದಿಲ್ಲ ಅಂತ ಹೇಳಿ ನೈಟ್ ಒಳಗೆ ತಂದಿಡುವಂಥದ್ದು. ಇದು ನಮ್ಮ ಮಾವನ ರೂಮ್. ಸೊ ಇವತ್ತು ಅತ್ತೆ ಮಾವ ಇಬ್ಬರು ಕೂಡ ಮಗಳ ಮನೆಗೆ ಹೋಗಿದ್ದಾರೆ, ಹಾಗಾಗಿ ಅವರು ಇರುವಾಗಾದರೆ ಅವರ ಒಂದು ಪ್ರೈವೇಟ್ ಸ್ಪೇಸನ್ನು ನಾವು ಎಂಟರ್ ಮಾಡಿ ಕರೆಕ್ಟಾಗಿ ವಿಡಿಯೋ ತೆಗೆಯೋದು ಅದೊಂದು ಸರಿಯಾದ ಕ್ರಮ. ಬಟ್ ಅವರು ಇಲ್ಲದೇ ಇರೋದ್ರಿಂದ ನಾನು ಏನು ತೋರಿಸ್ತಾ ಇಲ್ಲ. ಜಸ್ಟ್ ಅವರ ಒಂದು ರೂಮ್ ಇದೆ, ಅವರ ಒಂದು ಡಬಲ್ ಬೆಡ್ ಮತ್ತು ಅವರ ಬಟ್ಟೆ ಎಲ್ಲ ಇಡುವಂಥ ಒಂದು ಜಾಗ. ಸೊ ಅಲ್ಲಿಂದ ಹೊರಗೆ ಬರ್ತಾ ಇರುವ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೂಮಿಗೆ ಎಂಟರ್ ಆಗಲಿಕ್ಕೆ, ರೂಮ್ ಅಂತ ಹೇಳಿದರೆ ಇನ್ನೊಂದು ಹಾಲ್. ಆ್ಯಕ್ಚುಲಿ ಇದು ಮೊದಲು ಡೈನಿಂಗ್ ಏರಿಯಾ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇಲ್ಲಿ ಲೆಫ್ಟಿಗೆ ಬರ್ತಾ ಇರುವ ಹಾಗೆಯೇ ಇದು ಅತ್ತೆ ರೂಮ್. ಇಲ್ಲಿ ಕೂಡ ಒಂದು ಡಬಲ್ ಬೆಡ್ ಇದೆ, ಹಾಗೂ ಡಬಲ್ ಡೋರ್ ಇದೆ, 2 ಗಾಡ್ರೇಜ್ಗಳು ಕೂಡ ಇದೆ, ಅವರ ಬಟ್ಟೆ ಎಲ್ಲ ಸ್ಟೋರ್ ಮಾಡುವಂತಹ ಗಾಡ್ರೇಜಸ್ ಇದೆ. ಈ ರೂಮಿಂದ ಹೊರಗೆ ಬರ್ತಾ ಇರುವ ಹಾಗೆಯೇ ಇಲ್ಲಿ ಒಂದು ಗಾಡ್ರೇಜ್ ಇದೆ. ಇದರಲ್ಲಿ ನನ್ನ ಹಸ್ಬೆಂಡಿನ ಬಟ್ಟೆ ಎಲ್ಲ ಇರುವಂಥದ್ದು.
ನಮ್ಮ ಬೆಡ್ರೂಮಲ್ಲಿರುವಂಥ ಗೋಡ್ರೇಜಲ್ಲಿ ನನ್ನ ಮತ್ತು ನನ್ನ ಮಕ್ಕಳ ಹೊರಗೆಲ್ಲ ಹಾಕುವಂತಹ ಬಟ್ಟೆ ಎಲ್ಲ ಇಟ್ಟಿರುವಂಥದ್ದು. ಮತ್ತು ಈ ಒಂದು ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಸ್ಟೋರೇಜ್ ಸ್ಪೇಸ್ ಕಮ್ಮಿ ಇರೋದ್ರಿಂದ ಅಲ್ಲಲ್ಲಿ ಈ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಸೊ ಈ ಒಂದು ಡೋರ್ ಏನಿದೆ ಇದು ಬ್ಯಾಕ್ ಸೈಡಿಗೆ ಹೋಗುವಂಥದ್ದು. ಸೊ ಇಲ್ಲಿಂದ ಹೋದರೆ ಹಿಂದೆಯ ಹೊರಗಿದ್ದು ಕಿಚನ್ ಇರುವಂಥದ್ದು, ಬೆಂಕಿ ಎಲ್ಲ ಮಾಡ್ತೇವಲ್ಲ ನಾವು ಆ ಕಿಚನ್. ಮತ್ತು ಇಲ್ಲಿ ಒಂದು ಬೆಡ್ ಇದೆ, ಇದು ನಮ್ಮ ಅಕ್ಕನ ಮನೆಯಲ್ಲಿ ಎಕ್ಸ್ಟ್ರಾ ಇದ್ದಂತಹ ಬೆಡ್. ಸೊ ಅವರು ಬೇರೆ ಕಡೆ ಶಿಫ್ಟ್ ಆಗುವಾಗ ಇಲ್ಲಿ ಕೊಟ್ಟಂಥದ್ದು. ಸೊ ಅದನ್ನು ಇಲ್ಲಿ ಇಟ್ಟಿದ್ದೇವೆ ನಾವು. ಗೆಸ್ಟ್ ಯಾರಾದರೂ ಬಂದರೆ ಇಲ್ಲಿ ಸಹ ಮಲಗ್ತಾರೆ, ಇಲ್ಲಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದರೆ ಆಯಿತು, ಯೂಸ್ ಮಾಡ್ಬೋದು. ಸೊ ಹಾಗೆ ಇಲ್ಲಿ ಇಟ್ಕೊಂಡಿದ್ದೇವೆ. ನೆಕ್ಸ್ಟ್ ಇಲ್ಲಿ ಒಂದು ಟೇಬಲ್, ಇದು ಚೇರ್ ಮೇಲೆ ಮಳೆಗಾಲದಲ್ಲೆಲ್ಲ ಮ್ಯಾಟ್ ಎಲ್ಲ ಯೂಸ್ ಮಾಡ್ತೇವಲ್ಲ ನಾವು, ಅದು ಮತ್ತು ಕಿಚನಿಗೆಲ್ಲ ಯೂಸ್ ಮಾಡುವಂತಹ ಮ್ಯಾಟ್ ಬಟ್ಟೆಗಳು ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೇವೆ. ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಇದೆ, ಇದನ್ನು ನಾವು ಡೈನಿಂಗಿಗೆ ಅಂತ ಯೂಸ್ ಮಾಡೋದಿಲ್ಲ. ಅತ್ತೆ ಆದರೆ ಇಲ್ಲಿ ಮೆಡಿಸಿನ್ ಮತ್ತು ಅವರೊಂದು ಕೆಲವೊಂದು ಐಟಮ್ಸನ್ನು ಇಲ್ಲಿ ಇಟ್ಕೊಳ್ತಾರೆ. ಮತ್ತು ಇಲ್ಲಿ ಒಂದು ಗ್ಲಾಸ್ ಕಬರ್ಡ್ ಇದೆ, ಇದರಲ್ಲಿ ನಾವು ಟಿಶ್ಯೂಸ್ ಮತ್ತು ಜ್ಯೂಸ್ ಗ್ಲಾಸಸ್, ಡ್ರಿಂಕ್ಸ್ ಇದು ಗ್ಲಾಸಸ್ ಅದನ್ನೆಲ್ಲ ಜೋಡಿಸಿ ಇಟ್ಟಿದ್ದೀವಿ. ನಮ್ಮ ಮಗು ಅಂತೂ ಇವತ್ತು ತುಂಬ ಕೂಗ್ತಾ ಇದ್ದಾನೆ, ಅವನಿಗೆ ಸೊಳ್ಳೆ ಕಚ್ತಾ ಇರಬೇಕು ಅದಕ್ಕೆ. ಬಟ್ ಈ ಒಂದು ವಿಡಿಯೋನ ನಾನು ಬೇಗ ಶೂಟ್ ಮಾಡಿ ಬಿಡ್ತೇನೆ. ಇದು ನಮ್ಮ ಕಿಚನ್. ಇಲ್ಲಿ ಎಂಟರ್ ಆಗ್ತಾ ಇರುವ ಹಾಗೆಯೇ ವೇಸ್ಟ್ ಇದು ಬಕೆಟ್ಸ್ ಎಲ್ಲ ಇಟ್ಟಿದ್ದೇವೆ, ನಾಯಿಗೆ ಊಟದ ಬಕೆಟ್ ಮತ್ತು ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಇದೆಲ್ಲ. ನೆಕ್ಸ್ಟ್ ಇಲ್ಲಿ ಪಾತ್ರೆ ತೊಳೆದು ಒಣಗಲಿಕ್ಕೆ ಇಡುವಂಥ ಜಾಗ ಮತ್ತು ಪಾತ್ರೆಯ ಸ್ಟ್ಯಾಂಡ್ ಇದೆ. ಕಿಚನ್ ನಮ್ಮದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ತುಂಬ ಜಾಗ ಇದೆ. ಇಲ್ಲಿ ಕಿಚನಿದು ಸ್ಲ್ಯಾಬ್ ಮೇಲೆ ಒಂದು ಸೈಡಲ್ಲಿ ಮಿಕ್ಸಿ ಇದೆ ಮತ್ತು ಇನ್ನೊಂದು ಸೈಡಲ್ಲಿ ಇದು ಗ್ರೈಂಡರ್ ಇರುವಂಥದ್ದು. ಎರಡೂ ಕೂಡ ಪ್ಯಾನಾಸೋನಿಕ್ ಇದೆ, ಒಳ್ಳೆಯದಿದೆ ಎರಡೂ ಕೂಡ. ನೆಕ್ಸ್ಟ್ ಇಲ್ಲಿ ಕಟ್ಲರಿ ಹೋಲ್ಡರ್, ಇದೆಲ್ಲ ತುಂಬ ಹಳೆಯದೆ. ಇದು ನೋಡಿ, ಇದು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೀತಿಯಲ್ಲಿ ನಾವು ಐಸ್ ಕ್ರೀಮ್ ಬಾಕ್ಸಲ್ಲಿ ಈ ಒಂದು ಕಟ್ಲರೀಸ್ ಎಲ್ಲ ಹಾಕಿ ಇಟ್ಟಿದ್ದೇವೆ. ನೆಕ್ಸ್ಟ್ ಇಲ್ಲಿ ವಾಷಿಂಗ್ ಏರಿಯಾ, ಪಾತ್ರೆ ಎಲ್ಲ ನಾನು ತೊಳೆಯುವಂಥದ್ದು. ರೆಗ್ಯುಲರ್ ವೀಡಿಯೋಸ್ ನೋಡೋರಿಗೆ ಐಡಿಯಾ ಇದೆ. ಸೊ ಇಲ್ಲಿ ಪ್ಲೇಟ್ಸ್ ಎಲ್ಲ ಇಡುವಂತಹ ಸ್ಟ್ಯಾಂಡ್. ಇಲ್ಲಿ ಕೂಡ ಇದೇ ರೀತಿಯಲ್ಲಿ, ಎಲ್ಲ ಮನೆಯಲ್ಲಿ ಇದೇ ರೀತಿಯಲ್ಲಿ, ಅಂದರೆ ಫುಲ್ ಮನೆಯಲ್ಲಿ ಮುಚ್ಚಿಗೆ ಎಲ್ಲ ಇದೇ ರೀತಿಯಲ್ಲಿ ಇರುವಂಥದ್ದು, ಮೇಲಿಂದ ಡಸ್ಟ್ ಎಲ್ಲ ಬೀಳದ ರೀತಿಯಲ್ಲಿ. ಆದರೂ ಕೂಡ ಡಸ್ಟ್ ಬೀಳ್ತದೆ, ಬಟ್ ತುಂಬ ಡಸ್ಟ್ ಎಲ್ಲ ಏನೂ ಕೂಡ ಬೀಳೋದಿಲ್ಲ. ಸೊ ಇಲ್ಲಿ ನಾವು ಅಡುಗೆ ಎಲ್ಲ ಮಾಡಿದ್ದನ್ನು ಇಡುವಂಥ ಜಾಗ, ಮತ್ತು ಅಲ್ಲಿ ಸ್ಟವ್ ಇದೆ, ಗ್ಯಾಸ್ ಇದು. ಅದಕ್ಕಿಂತ ಮುಂದೆ ಬಂದರೆ ಇಲ್ಲಿ ಉಪ್ಪು ಮತ್ತು ಎಣ್ಣೆ ಅಂಥದ್ದೆಲ್ಲ ಇಡಲಿಕ್ಕೆ ಕೆಳಗಿಂದು ಒಂದು ಸ್ಪೇಸ್ ಇದೆ. ಮತ್ತು ಈ ಸ್ಟ್ಯಾಂಡಲ್ಲಿ ಸ್ಪೈಸಸ್, ಶುಗರ್, ಟೀ ಪೌಡರ್, ಆಯಿಲ್ ಅಂಥದ್ದೆಲ್ಲ ಇದೆ. ಇಲ್ಲಿ ಹಿಂದೆ ಚಾಪಿಂಗ್ ಬೋರ್ಡ್ಸ್ ಎಲ್ಲ ಇಟ್ಟಿದ್ದೇವೆ. ಕೆಳಗೇನು ಸ್ಟೋರೇಜ್ ಸ್ಪೇಸ್ ಇರೋದ್ರಿಂದ ತುಂಬ ಈಸಿ ಆಗ್ತದೆ. ಕೆಳಗೆ ಇಲ್ಲಿ ಗ್ಯಾಸ್ ಇಡಲಿಕ್ಕೆ ಒಂದು ಚಿಕ್ಕ ಹೋಲ್ ರೀತಿಯಲ್ಲಿದೆ. ಮತ್ತು ಫುಲ್ ಕಬರ್ಡ್ಸ್ ಇರೋದ್ರಿಂದ ದೊಡ್ಡ ದೊಡ್ಡ ಪಾತ್ರೆ, ಫ್ಯಾಮಿಲಿ ಕೂಡ ದೊಡ್ಡದಲ್ವ, 9 ಜನ ಮಕ್ಕಳಂತ ಹೇಳಿದರೆ ಇಲ್ಲಿ ಆಗ್ತದೆ 9 ಜನ. ಮತ್ತು ಪ್ಲಸ್ ಅವರ ಹಸ್ಬೆಂಡ್, ಅವರ ಮಕ್ಕಳು ಅನ್ನುವಾಗ ತುಂಬ ಜನ ಅಲ್ವಾ. ಸೊ ದೊಡ್ಡ ದೊಡ್ಡ ಪಾತ್ರೆ, ಹಾಗಾಗಿ ಅದೆಲ್ಲ ಕೆಳಗೆ ಇದೆ. ಇದು ಗೆಸ್ಟ್ ಎಲ್ಲ ಬಂದಾಗ ತೆಗೆಯುವಂತಹ ಪಾತ್ರೆಗಳನ್ನೆಲ್ಲ ಕಬರ್ಡಲ್ಲಿ ಇಟ್ಟಿದ್ದೇವೆ. ಮತ್ತು ಹಳೆ ಮನೆಯಲ್ಲಿ ನೀವು ನೋಡಿರ್ಬೋದು, ಹೆಚ್ಚಾಗಿ ಡೈನಿಂಗ್ ಟೇಬಲ್ ಎಲ್ಲ ಇದ್ದರೂ ಕೂಡ ಅವರು ಬೆಂಚನ್ನು ಇಡುವಂಥದ್ದು. ಸೊ ಆ ಬೆಂಚ್ ಇದೆ, ಅದರಲ್ಲೇ ನಾವು ಕೂತು ಊಟ ಎಲ್ಲ ಮಾಡುವಂಥದ್ದು. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಡಬಲ್ ಡೋರ್ ಇದು ಸ್ಯಾಮ್ಸಂಗ್ ಫ್ರಿಡ್ಜ್ ಇದೆ. ಮತ್ತು ಅದಾದ ನಂತರ ಇಲ್ಲಿ ಒಂದು ಚಿಕ್ಕ ಪ್ಯಾಂಟ್ರಿ ಯೂನಿಟ್ ಇದೆ. ಪ್ಯಾಂಟ್ರಿ ಅಂತ ಹೇಳಿದರೆ ಒಂದು ನಾನು ಹೇಳಿದಷ್ಟೇ ಫ್ಯಾನ್ಸಿಯಾಗಿ, ಇದರಲ್ಲಿ ಏನಿಲ್ಲ, ನಾರ್ಮಲ್ ಈ ದಾಳು ಮತ್ತು ಹೆಸರು ಕಾಳು, ಹೆಸರು ಬೇಳೆ, ಮತ್ತು ಎಂತ ಹೇಳ್ತಾರೆ ಈ ಕೋಕಮ್, ಮತ್ತು ನನ್ನ ಕಾಫಿ ಪೌಡರ್ಸ್, ಈ ಕಿಚನ್ ಇದು ನ್ಯಾಪ್ಕಿನ್, ಬಟ್ಟೆಗಳು, ಮತ್ತು ಈ ಒಂದು ಬಕೆಟಲ್ಲಿ ನಾವು ಸೋಪ್, ಸ್ನ್ಯಾಕ್ಸ್ ಅಂಥದ್ದೆಲ್ಲ ಮೇಲೆಲ್ಲ ಇಟ್ಟಿದ್ದೇವೆ. ಸೊ ಹೀಗೆ ಜಸ್ಟ್ ಒಂದು ಪ್ಯಾಂಟ್ರಿ ಟೈಪಲ್ಲಿ ಇರುವಂಥದ್ದು. ಈ ಕಿಚನ್ ಏನಿದೆ ಇದು ಮತ್ತೆ ಅವರು ಜಾಯಿನ್ ಮಾಡಿರುವಂಥದ್ದು. ಮೊದಲು ಕಿಚನ್ ಇರಲಿಲ್ಲ. ಮೊದಲು ನಾನು ಆಗ ಒಂದು ಬ್ಲ್ಯಾಕ್ ಕಲರ್ ಟೇಬಲ್ ತೋರಿಸಿದೆ ಅಲ್ವಾ, ಅತ್ತೆ ಮೆಡಿಸಿನ್ ಇಡ್ತಾರೆ ಅಂತ ಹೇಳಿ, ಅಲ್ಲಿ ಸೌದೆ ಒಲೆ ಇದ್ದಂಥದ್ದು. ಸೊ ಈ ಒಂದು ಗ್ರೈಂಡರನ್ನು ನಾವು ಖಾಲಿಯಲ್ಲಿ ತೆಂಗಿನಕಾಯಿಯನ್ನು ತುರಿಲಿಕ್ಕೆ ಯೂಸ್ ಮಾಡುವಂಥದ್ದು. ಇದು ಮೊದಲಿನ ಗ್ರೈಂಡರ್, ಮುಂಚೆ ಎಲ್ಲ ಬರ್ತಾ ಇತ್ತಲ್ಲ ದೊಡ್ಡದು ಗ್ರೈಂಡರ್, ಅದನ್ನು ಮುಚ್ಚಿಟ್ಟಿದ್ದೇವೆ. ನೆಕ್ಸ್ಟ್ ಇಲ್ಲಿಂದ ಮೇಲೆ ನೋಡಿದರೆ ಇಲ್ಲಿ ಒಂದು ಏಣಿ ಇದೆ. ಈ ಏಣಿ ಮೂಲಕ ಮೇಲೆ ಹೋದರೆ ಅಟ್ಟ ಇರುವಂಥದ್ದು. ಸೊ ನಾನು ನನಗೆ ಮೇಲೆ ಹತ್ತಿ ಹೋಗಲಿಕ್ಕೆ ಆಗೋದಿಲ್ಲ, ನಾನು ಜಸ್ಟ್ ಇಲ್ಲಿ ನಿಂತು ಸ್ವಲ್ಪ ತೋರಿಸ್ತೇನೆ. ಸೊ ಈ ರೀತಿಯಲ್ಲಿ ಇಲ್ಲಿ ಒಣಗಿಸಿಟ್ಟಂತಹ ಮಳೆಗಾಲಕ್ಕೆ ಬೇಕಾದಂತಹ ಮೆಣಸು, ಮತ್ತು ಈ ಹಬ್ಬಕ್ಕೆಲ್ಲ ಇಡ್ಲಿ ಮಾಡಲಿಕ್ಕೆ ಬೇಕಾಗುವಂಥ ದೊಡ್ಡ ಇಡ್ಲಿಯ ಪಾತ್ರೆ, ಮತ್ತು ಇಲ್ಲಿ ಬಕೆಟೆಲ್ಲ ಇಟ್ಟಿದ್ದಾರೆ. ಇದು ಮೇಲಿಂದ ನೀರೆಲ್ಲ ಬೀಳ್ತದೆ ಮಳೆಗಾಲದಲ್ಲಿ, ಅದಕ್ಕೆ ಅಂತ ಹೇಳಿ ಇಟ್ಟಂಥದ್ದು. ಈಗ ಮಳೆ ಬರ್ತಾ ಉಂಟಲ್ಲ, ಹಾಗಾಗಿ ಎಲ್ಲಿಂದ ನೀರು ಬೀಳ್ತದೆ ಅಲ್ಲಿ ಬಕೆಟ್ ಇಡೋದು, ಮತ್ತು ಮಧ್ಯದಲ್ಲಿ ಒಮ್ಮೆ ಖಾಲಿ ಮಾಡಿದರೆ ಆಯಿತು. ಸೊ ಎಲ್ಲ ಹಂಚಿನ ಮನೆಯಲ್ಲಿ ಇದೇ ರೀತಿಯಲ್ಲಿ ಸೋರ್ತದೆ ಮನೆ.
ಡ್ಯಾಮೇಜ್ ಇದ್ದೇ ಸೋರಬೇಕಂತ ಇಲ್ಲ. ಬಿಸಿಲಲ್ಲಿ ಒಂದು ರೀತಿಯಲ್ಲಿ ಮತ್ತು ಮಳೆಗಾಲದಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ಎಲ್ಲ ಕಸ ಎಲ್ಲ ನಿಂತು ಕೂಡ ಸೋರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಾನು ಹೊರಗಿನ ಕಿಚನಿಗೆ ಬಂದಿದ್ದೇನೆ. ಇಲ್ಲಿ ಫಸ್ಟಿಗೆ ಇಲ್ಲಿ ಒಂದು ಚೇರ್ ಇದೆ. ಈ ಚೇರಿನ ಈಚೆ ಬದಿಯಲ್ಲಿ ಇದು ನನ್ನ ಅತ್ತೆಯ ಎಲೆ ಅಡಿಕೆ ಡಬ್ಬ. ಎಲೆ ಅಡಿಕೆ ತಿಂತಾರೆ ಅವರು, ಸೊ ಅದರ ಒಂದು ಡಬ್ಬ ಇದು. ಮತ್ತು ಅದರ ಆಚೆ ಇರುವಂಥದ್ದು ಕಡಿಯುವ ಕಲ್ಲು. ಅತ್ತೆ ಈಗಲೂ ಕೂಡ ಯೂಸ್ ಮಾಡ್ತಾರೆ ಕೆಲವೊಮ್ಮೆ ಕರೆಂಟ್ ಎಲ್ಲ ಇಲ್ಲದಿದ್ದರೆ, ಅಥವಾ ಅವರಿಗೆ ಕಲ್ಲಲ್ಲಿ ಕಡಿದ ಚಟ್ನಿ ಏನಾದರೂ ತಿನ್ನಬೇಕು ಅನಿಸಿದರೆ ಅವರು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈರುಳ್ಳಿಯನ್ನು ಮಳೆಗಾಲಕ್ಕೆ ಅಂತ ಹೇಳಿ ಒಣಗಲಿಕ್ಕೆ ಕೂಡ ಹಾಕಿಟ್ಟಿದ್ದಾರೆ. ಇದು ಚೈನಾ ಪಾಟ್, ಇದರಲ್ಲಿ ಅನ್ನ ಎಲ್ಲ ಮಾಡಲಿಕ್ಕೆ ಇಡ್ತೇವಲ್ಲ ಅದು. ಮತ್ತು ಇಲ್ಲಿ ಕೆಲವೊಂದು ಕೆಮಿಕಲ್ಸ್ ಅಂದರೆ ಇದಕ್ಕೆಲ್ಲ ತರಕಾರಿಗೆಲ್ಲ ಹಾಕುವಂಥ ಫರ್ಟಿಲೈಸರ್ಸ್ ಅಂಥದ್ದೆಲ್ಲ ಇದೆ. ಇಲ್ಲಿ ನಾವು ಹೊರಗಡೆ ಕಿಚನಲ್ಲಿ ಅನ್ನ ಎಲ್ಲ ಮಾಡೋದ್ರಿಂದ ಅದಕ್ಕೆ ಬೇಕಾಗುವಂಥ ಪಾತ್ರೆಗಳು, ದೊಡ್ಡ ದೊಡ್ಡ ಮಡಿಕೆಗಳು ಮತ್ತು ಮಣ್ಣಿನ ಪಾತ್ರೆಗಳು, ಚಟ್ಟಿ ಅಂತ ಹೇಳ್ತೇವಲ್ಲ ಅದೆಲ್ಲ ಉಂಟು. ಕರಿ ಎಲ್ಲ ಮಾಡುವಂಥದ್ದು, ಅದನ್ನೆಲ್ಲ ಇಲ್ಲಿ ಒಣಗಲಿಕ್ಕೆ ಇಡುವಂಥದ್ದು. ಸೊ ನಾನು ಮಾಡಿದ ಬೆಂಕಿ ಬಾಂಬೆಗೆ ಹೋಗಿತ್ತು, ಈಗ ಪುನಃ ನಾನು ಅದಕ್ಕೆ ಬೆಂಕಿ ಮಾಡಿ ಬಂದಿದ್ದೇನೆ. ಇವತ್ತು ನಮಗೆ ಅನ್ನ ಎಲ್ಲ ಇದೆ, ಹಾಗಾಗಿ ಜಸ್ಟ್ ನಾಯಿಗಳಿಗೆ ಅನ್ನ ಮಾಡುವ ಅಂತ ಹೇಳಿ ಬೆಂಕಿ ಮಾಡಲಿಕ್ಕೆ ಇಟ್ಟು ಬಂದಿದ್ದೆ. ಅಷ್ಟಾಗಿ ಬರುವಾಗ ಇಲ್ಲಿ ನೋಡಿ ನಮ್ಮ ಮಗು ಬಾಗಿಲ ಹತ್ರ ಬಂದು ಕೂತ್ಕೊಂಡಿದ್ದಾನೆ. ನೋಡಿ ಇಲ್ಲಿ ಸೊಳ್ಳೆ ಎಷ್ಟು ದೊಡ್ಡದಾಗಿ ಕಚ್ಚಿದೆ. ಈಗ ತುಂಬ ಸೊಳ್ಳೆ ಇದೆ, ಇಲ್ಲಿ ಅಂತ ಅಲ್ಲ ಎಲ್ಲ ಕಡೆನೂ, ತೋಟ ಎಲ್ಲ ಇರುವವರಿಗೆ ಜಾಸ್ತಿನೇ. ಮತ್ತು ಇದು ಹೊರಗೆ ಅಂಗಳದ ಹತ್ತಿರ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಗಲಿ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಹೊರಗೆ ಕೂತ್ಕೊಳ್ಳಿಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇದೆಲ್ಲ ಅದರ ನಂತರ ಮಾಡಿರುವಂಥದ್ದು. ಈ ಶೀಟ್, ಈ ಕಂಬ ಎಲ್ಲ ಹಾಕಿ ಎಲ್ಲ ಮಾಡಿರುವಂಥದ್ದು ನಂತರ ಮಾಡಿರುವಂಥದ್ದು. ಮೊದಲು ಮನೆ ತುಂಬ ಚಿಕ್ಕದಾಗೇ ಇತ್ತು. ಸೊ ಇಲ್ಲಿಂದ ಹೊರಗೆ ಬಂದು ಲೆಫ್ಟಲ್ಲಿ ಮನೆ ಥರ ಕಾಣ್ತದಲ್ಲ, ಇದು ಬಾತ್ರೂಮು. ನಮ್ಮ ಮನೆಯಲ್ಲಿ ಬಾತ್ರೂಮ್ ನಾವು ಸ್ನಾನ ಮಾಡಬೇಕಾದ್ರೆ ಹೊರಗಡೆ ಬರಬೇಕು, ಹೊರಗಡೆ ಬಂದು ಸ್ನಾನ ಮಾಡುವಂಥದ್ದು. ಇಲ್ಲಿ ಸ್ನಾನ ಮಾಡುವಲ್ಲಿ ಒಂದು ಮಿರರ್ ಮತ್ತು ಇಲ್ಲಿ ವಾಷಿಂಗ್ ಮಿಷಿನನ್ನು ಇಟ್ಟಿದ್ದೇವೆ. ನೆಕ್ಸ್ಟ್ ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಇದೆ. ಅದರ ನಂತರ ಇಲ್ಲಿ ಸ್ನಾನ ಮಾಡಲಿಕ್ಕೆ ಅಲ್ಲಿ ಒಂದು ತಾಮ್ರದ ಇದು ಕಾಣ್ತಾ ಉಂಟಲ್ಲ ಅಂಡೆ, ಅದರಲ್ಲಿ ನೀರನ್ನು ಬಿಟ್ಟು ನಾವು ಬೆಂಕಿಯನ್ನು ಮಾಡುವಂಥದ್ದು. ಆಚೆ ಸೈಡಿಂದ ಬೆಂಕಿ ಮಾಡೋದು ನಾನು ತೋರಿಸ್ತೇನೆ ನೆಕ್ಸ್ಟ್. ಅಲ್ಲಿಂದ ಬೆಂಕಿ ಮಾಡಿ ನೀರು ಬಿಸಿಯಾದ ನಂತರ ನಾವಿಲ್ಲಿ ಸ್ನಾನ ಮಾಡುವಂಥದ್ದು. ಶವರ್ ಕೂಡ ಇದೆ. ನಾವು ಬೇಸಿಗೆಯಲ್ಲಿ ಅದನ್ನು ಯೂಸ್ ಮಾಡೋದು. ಏಪ್ರಿಲ್ ಮೇ ಎಲ್ಲ ನಾವು ಬೆಂಕಿಯೇ ಮಾಡೋದಿಲ್ಲ, ಅದರಲ್ಲೇ ಸ್ನಾನ ಮಾಡುವಂಥದ್ದು. ಮೇಲೆ ಇಲ್ಲಿ ಸ್ವಲ್ಪ ಮಾತ್ರ ಮುಚ್ಚಿಗೆ ಇರುವಂಥದ್ದು, ಮತ್ತೆ ಎಲ್ಲ ಹಾಗೇ ಇದೆ. ಸ್ವಲ್ಪ ಸ್ಟೋರೇಜ್ ಏರಿಯಾ ಕೂಡ ಇದೆ. ಇದರಲ್ಲಿ ನಾನು ನನ್ನ ಹನಿ ಬೀಸಿದು ಯೂಸ್ ಮಾಡದೇ ಇರುವಂತಹ ಹನಿ ಬೀದು ಅಂತ ಹೇಳ್ತಾರೆ, ಜೇನು ಪೆಟ್ಟಿಗೆಲ್ಲ ಉಂಟಲ್ಲ ಅದನ್ನೆಲ್ಲ ಇಟ್ಟಿದ್ದೇನೆ. ಮೊದಲೆಲ್ಲ ಈ ಒಂದು ಟ್ಯಾಂಕ್ ರೀತಿಯಲ್ಲಿ ಕಾಣ್ತಾ ಉಂಟಲ್ಲ, ಅದರಲ್ಲಿ ಬಾವಿಯಿಂದ ನೀರನ್ನು ತಂದು ಹಾಕಿ ಇಟ್ಟು ಅದರ ನಂತರ ಅದರಿಂದ ತೆಗೆದು ಸ್ನಾನ ಮಾಡ್ತಾ ಇದ್ದದ್ದು. ಈ ರೀತಿಯ ಟ್ಯಾಪ್, ಪೈಪಿಂಗ್ ಸಿಸ್ಟಮ್ ಅದೆಲ್ಲ ಏನೂ ಇರಲಿಲ್ಲ ಮುಂಚೆ. ಈಗ ನೆಕ್ಸ್ಟ್ ನಾವು ಕೇಕ್ ರೂಮಿಗೆ ಎಂಟರ್ ಆಗ್ತಾ ಇದ್ದೇವೆ. ಕೇಕ್ ರೂಮಿಗೆ ಎಂಟರ್ ಆಗುವಾಗ ಈ ಒಂದು ಗಾರ್ಡನ್ ಲಿಸರ್ಡ್ ಅಂತ ಹೇಳ್ತಾರಲ್ಲ, ಅದಕ್ಕೆ ನಂಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಅದು ಈ ನೆಟ್ ಮೇಲೆ ಹತ್ತಿ ಬಂದಿತ್ತು ಕಾಣ್ತದೆ. ನನ್ನ ತಲೆ ಮೇಲೆ ಬಿತ್ತದು ನೆಟ್ ತೆಗೆಯುವಾಗ. ನನಗೆ ತುಂಬ ಹೆದರಿಕೆ ಆಯಿತು, ಹಾವಂತಾನೆ ಅಂದ್ಕೊಂಡೆ. ಇಷ್ಟು ದೊಡ್ಡ ಬಾಲ ಇಲ್ಲಿ ಕಿವಿ ಹತ್ರದಿಂದ ಕಾಣ್ತಾ ಇತ್ತು. ನನಗೆ ತುಂಬ ಹೆದರಿಬಿಟ್ಟೆ, ನಾನು ಬೊಬ್ಬೆ ಹಾಕಿದೆ. ಈಗ ಸಿಯೋನ್ ಬಂದು ಕೂಡ ನನ್ನ ಹತ್ರ ಕೇಳ್ತಾ ಇದ್ದಾನೆ ಏನಾಯಿತು ಅಂತ ಹೇಳಿ. ಇದು ನನ್ನ ಕೇಕ್ ರೂಮು. ಇದು ತೋರಿಸುವಂಥ ಅವಸ್ಥೆಯಲ್ಲಿ ಇಲ್ಲ. ಸ್ವಲ್ಪ ಎಲ್ಲ ಡಿಮಾರ್ಟಿಂದ ಶಾಪಿಂಗ್ ಮಾಡಿ ತಂದಂಥದ್ದು ಕೂಡ ಇಲ್ಲೇ ಇದೆ. ಎಲ್ಲ ಯಾವುದು ಕೂಡ ಸೆಟ್ ಮಾಡಲಿಕ್ಕೆ ನಿನ್ನೆ ಫ್ರಿಜ್ ರಿಪೇರಿ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದರು ಫ್ರಿಜ್ನವರು. ಸೊ ಇದು ದೊಡ್ಡ ಫ್ರಿಜ್ ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಅದಿದೆ ಈ ಒಂದು ಕೇಕ್ ರೂಮಲ್ಲಿ ಇಟ್ಟು ಅವರು ರಿಪೇರಿ ಮಾಡಿದ್ದಾರೆ. ಇನ್ನೂ ಅದನ್ನು ಸೆಟ್ ಮಾಡಬೇಕಷ್ಟೇ. ಸೊ ಅಲ್ಲಿಂದ ಈಚೆ ಬರ್ತಾ ಇರುವ ಹಾಗೆ ಇಲ್ಲಿ ನಮ್ಮ ವಾಷಿಂಗ್ ಏರಿಯಾ ಇರುವಂಥದ್ದು. ಇಲ್ಲಿ ನಾವು ಕ್ಲಾತ್ ಎಲ್ಲ ವಾಶ್ ಮಾಡುವಂಥದ್ದು, ಬಟ್ಟೆ ತೊಳೆಯುವಂಥ ಜಾಗ. ಅದಾಗಿ ಇಲ್ಲಿ ಒಳಗೆ ಎಂಟರಾದರೆ ಇರುವಂಥದ್ದು ಒಲೆಗೆ ಬೆಂಕಿ ಮಾಡುವಂತಹ ಜಾಗ. ಈ ನೀರಿನ ಅಂಡೆಗೆ ಬೆಂಕಿ ಮಾಡ್ತೇವಲ್ಲ ಆ ಜಾಗ ಇರುವಂಥದ್ದು. ಇಲ್ಲಿ ಸೌದೆ ಎಲ್ಲ ಇಟ್ಟಿದ್ದಾರೆ. ಸೊ ಅಲ್ಲಿಂದ ಈಚೆ ನೋಡುವಾಗ ನನಗೆ ಇಲ್ಲಿ ಪಪ್ಪಾಯಿ ಕಂಡಿದೆ. ಇದು ನಾನು ನೋಡೇ ಇರಲಿಲ್ಲ. ಮೊನ್ನೆಯಿಂದ ಸಹ ಈಚೆ ಎಲ್ಲ ತಿರುಗಾಡ್ತೇನೆ ನಾನು ಡೈಲಿ. ಇಲ್ಲಿ ತರಕಾರಿ ನೋಡಲಿಕ್ಕೆ ಅಂತ ಹೋಗ್ತೇನೆ, ಆದರೆ ಸಹ ನನಗೆ ಕಾಣಿಸಿರಲಿಲ್ಲ ಎಲ್ಲೋ ಆಗಿದ್ದು. ನಮ್ಮ ಮಾವ ಇದ್ದಿದ್ರೆ ಅವರು ಡೈಲಿ ನೋಡ್ತಾರಲ್ಲ, ಅವರಿಗೆ ಅವ್ರು ನೋಡಿ ತೆಗಿತಿದ್ರು, ಬಟ್ ಅವ್ರು ಇಲ್ಲ ಅಲ್ಲ, ಹಾಗಾಗಿ. ಸೊ ಈಗ ಇದು ತೆಗಿಲಿಕ್ಕೆ ಅಂತ ಬಂದಿದ್ದೇನೆ. ಮೇಲೆದು ಹಸಿರು ಪಪ್ಪಾಯಲ್ಲಿ ಇದುಂಟು, ಬಸವನೋಳ ಅಂತ ಹೇಳ್ತಾರಲ್ಲ, ಸ್ನೇಹಿಲ್, ಅದಿದೆ. ಮತ್ತು ಈ ಪಪ್ಪಾಯಿ ಕೂಡ ಹೆವಿ ಇರೋದ್ರಿಂದ ತಲೆಗೆ ಬೀಳ್ತದೆ ಅಂತ ಹೆದರಿಕೆ ಆಯಿತು ನನಗೆ. ಇಷ್ಟು ದೊಡ್ಡದಿದೆ ನೋಡಿ. ಮರದಲ್ಲಿರುವಾಗ ನನಗೆ ಇಷ್ಟು ದೊಡ್ಡದಿದೆ ಅನ್ನಿಸ್ಲಿಲ್ಲ, ತೆಗೆದ ನಂತರ ನೋಡಿ ಎಷ್ಟು ದೊಡ್ಡದಾಗಿದೆ. ಐ ಹೋಪ್ ನಿಮಗೆ ಇವತ್ತಿನ ಒಂದು ಹೋಮ್ ಟೂರ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದೆ ಆದರೆ ಲೈಕ್ ಮಾಡೋದನ್ನೇ ಮರಿಬೇಡಿ. ನಿಮಗೆ ಯಾವುದಾದ್ರೂ ವ್ಯಾಲ್ಯೂಯಬಲ್ ಕಾಮೆಂಟನ್ನು ಕೊಡಲಿಕ್ಕೆ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಮನೆ ಹಾಗಿದೆ ಹೀಗಿದೆ ಅಂತೆಲ್ಲ ಹೇಳಬೇಡಿ. ಇದ್ದದನ್ನು ನಾನು ಇದ್ದ ಹಾಗೆಯೇ ತೋರಿಸಿದ್ದೇನೆ. ನನಗೆ ಯಾವತ್ತೂ ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಕೊಟ್ಟು ತೋರಿಸಲಿಕ್ಕೆ ಇಷ್ಟ ಆಗೋದಿಲ್ಲ. ಯಾಕೆಂತ ಹೇಳಿದರೆ ವಾಸ್ತವವಾಗಿರೋದನ್ನೇ ತೋರಿಸುವಂಥದ್ದು ಎಷ್ಟೋ ಒಳ್ಳೆಯದಲ್ವಾ. ಸುಮ್ಮನೆ ಡೆಕೋರೇಷನ್ ಎಲ್ಲ ಮಾಡಿ, ಚೆಂದ ಡೆಕೋರೇಟ್ ಮಾಡಿ ಯಾವಾಗಲೂ ಆ ರೀತಿಯಲ್ಲಿ ಇಟ್ಕೊಳ್ಳೋದೇ ಇದ್ದರೆ ಮತ್ತೆ
ಡೆಕೋರೇಟ್ ಮಾಡಿ ತೋರಿಸಿ ಏನು ಪ್ರಯೋಜನ. ಸೊ ಅದಕ್ಕೋಸ್ಕರ ಇದ್ದ ಹಾಗೇ ತೋರಿಸಿದ್ದೇನೆ ಇವತ್ತು. ಆ್ಯಕ್ಚುಲಿ ನಾನು ಇವತ್ತು ವ್ಲಾಗನ್ನು ಕೂಡ ಶೂಟ್ ಮಾಡ್ತಾ ಇದ್ದೆ ಬೆಳಿಗ್ಗೆಯಿಂದ. ಇವತ್ತು ನನಗೆ ಮಧ್ಯಾಹ್ನ ನಂತರ ಹಾಸ್ಪಿಟಲಿಗೆ ಹೋಗಲಿಕ್ಕಿದೆ, ಅದನ್ನು ಕೂಡ ಶೂಟ್ ಮಾಡುವ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಅದರ ಮಧ್ಯದಲ್ಲಿ ಈ ವಿಡಿಯೋನ ನಾನು ತೆಗೆದಿರುವಂಥದ್ದು. ಸೊ ಎಲ್ಲ ಸೆಟ್ ಮಾಡುವಷ್ಟು ಕೂಡ ನನಗೆ ಪುರ್ಸೋತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಆದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಮನೆ ಇದೇ ರೀತಿಯಲ್ಲಿದ್ದರೆ ನೀವು ಕಾಮೆಂಟ್ ಮಾಡಿ, ಹಾಗೂ ನಿಮಗೆ ಈ ರೀತಿಯ ಮನೆಯಲ್ಲಿ ನಿಲ್ಲಲಿಕ್ಕೆ ಇಷ್ಟ ಇದೆ ಆದರೂ ಕೂಡ ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಬೇರೆ ಏನಾದರೂ ಸಜೆಷನ್ಸ್ ಕೊಡಲಿಕ್ಕಿದ್ರೂ ಕೂಡ ಕಾಮೆಂಟ್ ಮಾಡ್ಬೋದು. ಸೊ ಮೊನ್ನೆಯ ವಿಡಿಯೋಗೆಲ್ಲ ತುಂಬ ಜನ ಕಾಮೆಂಟ್ ಎಲ್ಲ ಮಾಡಿದ್ದೀರಾ, ನನಗಂತೂ ತುಂಬ ಖುಷಿಯಾಯಿತು. ಎಲ್ರಿಗೂ ನಾನು ರಿಪ್ಲೈ ಮಾಡಿದ್ದೇನೆ. ಸೊ ಥ್ಯಾಂಕ್ಸ್ ಫಾರ್ ಕಾಮೆಂಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನನ್ನ ಚಾನಲ್ನಲ್ಲಿರುವಂಥ ಬೇರೆ ವೀಡಿಯೋಸನ್ನು ನೋಡೋದನ್ನು ಕೂಡ ಮರಿಬೇಡಿ. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಟೈಮ್.